ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿವಿಧ ಬೇಡಿಕೆಗಳ ಆಗ್ರಹಿಸಿ ಪ್ರತಿಭಟನೆ. ತಾಲೂಕಿನ ಅರಸಿಕೆರೆ ಗ್ರಾಮದಲ್ಲಿ ದಿನಾಂಕ 13/3/2026 ಶುಕ್ರವಾರದಂದು ಅಖಿಲ ಭಾರತ ಕಿಸಾನ್ ಸಭಾ, ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಎಲ್ಲಾ ಸಕ್ರಿಯ ರೈತ ಮತ್ತು ಮಹಿಳಾ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಅರಸಿಕೆರೆ ಹೋಬಳಿ ಅತಿ ಹಿಂದುಳಿದ ಪ್ರದೇಶವಾಗಿದ್ದು, ಅತಿ ಸಣ್ಣ ರೈತರು, ದಲಿತರು, ಬಡವರು, ಕೂಲಿ ಕಾರ್ಮಿಕರು ವಾಸಿಸುವ ಹೋಬಳಿಯಾಗಿದೆ. ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಹೋಬಳಿ ಕೇಂದ್ರವಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಾಗಿದೆ. ಹಲವಾರು ಬಾರಿ ಹೋರಾಟ ಮಾಡಿದರೂ ಸಹ ಇದಕ್ಕೆ ಸಂಬಂಧಿಸಿದ ಅರಸಿಕೆರೆ ಹೋಬಳಿಗೆ ಜಗಳೂರು ಶಾಸಕರಿಗೆ 7 ಪಂಚಾಯಿತಿಗಳು, 4 ಪಂಚಾಯಿತಿಗಳು ಹರಪನಹಳ್ಳಿ ಶಾಸಕರಿಗೆ ಬರುತ್ತವೆ. ಒಟ್ಟು 11 ಪಂಚಾಯಿತಿಗಳಿಗೆ 2 ಶಾಸಕರು ನಿರ್ಲಕ್ಷ್ಯ ಮಾಡಿದ್ದಾರೆ. ಇಲ್ಲಿ ರಸ್ತೆಗಳು ಸರಿಯಾಗಿಲ್ಲ. ಸಮುದಾಯ ಆರೋಗ್ಯ ಕೇಂದ್ರ ದೊಡ್ಡ ಮಟ್ಟದ ಕಟ್ಟಡವಿದ್ದರೂ ಸಹ ವೈದ್ಯರ ಹಾಗೂ ಸಿಬ್ಬಂದಿಗಳ ಕೊರತೆಯಿದೆ. ರಾತ್ರಿ ವೇಳೆಯಲ್ಲಿ ವೈದ್ಯರು, ನರ್ಸ್ಗಳು ಇರುವುದಿಲ್ಲ. ಇಲ್ಲಿ 2 ಡಿಗ್ರಿ ಕಾಲೇಜು, 2 ಪಿಯುಸಿ ಕಾಲೇಜುಗಳು, ಐಟಿಐ ಕಾಲೇಜು, ಪ್ರೌಢಶಾಲೆಗೆ ಹಳ್ಳಿಗಳಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರುತ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ, ಬಿಸಿಎಂ ಹಾಗೂ ಮಹಿಳಾ ಹಾಸ್ಟೆಲ್ ವ್ಯವಸ್ಥೆ ಇರುವುದಿಲ್ಲ. ಇವುಗಳಿಗೋಸ್ಕರ ನಾವು ಹೋರಾಟ ಮಾಡಿದರೂ ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಶಾಸಕರಾದ ಚಿಕ್ಕಮ್ಮನಹಟ್ಟಿ ದೇವೇಂದ್ರಪ್ಪ, ಹರಪನಹಳ್ಳಿ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಹಾಗೂ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್, ಅಧಿಕಾರಿಗಳು, ಸ್ಥಳೀಯ ರಾಜಕಾರಣಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ನಮ್ಮ 7 ಪಂಚಾಯಿತಿಗಳ ಬಡವರಿಗೆ ಸೂರಿಲ್ಲ. ಹರಪನಹಳ್ಳಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಮನೆಗಳು ಬರುತ್ತಿವೆ. ಜಗಳೂರು ಕ್ಷೇತ್ರದ ಅರಸಿಕೆರೆ ಹೋಬಳಿಯ 7 ಪಂಚಾಯಿತಿಗಳಿಗೆ ಮನೆಗಳು ಬರುತ್ತಿಲ್ಲ. ಕುಡಿಯುವ ನೀರಿನ ಸಮಸ್ಯೆಯಿದೆ. ಜಲಜೀವನ್ ಮಿಷನ್ ಕಾಮಗಾರಿ ಕಳಪೆ ಹಾಗೂ ವಿಳಂಬವಾಗಿದ್ದು, ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಬೇಕು. ಅವರು ಒಂದು ವೇಳೆ ಬಾರದಿದ್ದಲ್ಲಿ ರಸ್ತೆ ತಡೆ ಮಾಡುತ್ತೇವೆ ಎಂದು ಪತ್ರಿಕೆ ಪ್ರಕಟಣೆಗೆ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಉಪಾಧ್ಯಕ್ಷ ಎಬಿ ನಾಗರಾಜ್ಗೌಡ, ಗೊಂದೋಳಿ ಗೋಪಾಲ, ರೈತ ಮುಖಂಡ ಎಬಿ ಮಲ್ಲನಗೌಡ, ನಿರ್ಮಲಾ ಹಿರೇಮಠ್ ಹಾಗೂ ಚೂಟಿ ಪ್ರೇಮ ಹಾಜರಿದ್ದರು. ಮಹೇಶ್ ಅರಸೀಕೆರೆ. ಇಲ್ಲಿ ಮಹಿಳಾ ಹಾಸ್ಟೆಲ್ಗಳೆಲ್ಲ ಬಿಸಿಎಂ ಹಾಸ್ಟೆಲ್, ಇದ್ರ ಬಗ್ಗೆ ವಿದ್ಯಾರ್ಥಿಗಳ ಸಂಖ್ಯೆ ಅನುಗುಣವಾಗಿ ಹಾಸ್ಟೆಲ್ ಹೋರಾಟ ಮಾಡ್ರಿ ಕೂಡ ನಾವು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ನಮ್ಮ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪ ಆಗಿರ್ಬೋದು, ಇಲ್ಲಿ ನಮ್ಮ ಭಾಗ ಏನು MP ಆಗಿರ್ತಕ್ಕಂಥ ಏನು ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಸ್ಥಳೀಯ ರಾಜಕಾರಣಿಗಳು, ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ 7 ಪಂಚಾಯತಿಗೆ ಬಡವರಿಗೆ ಸೂರು ಇಲ್ಲ. ಹರಪನಹಳ್ಳಿಯಲ್ಲಿ ಅತಿ ಹೆಚ್ಚು ಕ್ಷೇತ್ರಕ್ಕೆ ಅತಿ ಹೆಚ್ಚು ಮನೆ ಬರ್ತದವೆ. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನು 7 ಪಂಚಾಯತಿ ಗ್ರಾಮ ಪಂಚಾಯತಿಗಳು ಹಳ್ಳಿ ಬಡವರಿಗೆ ಮನೆನೇ ಕೊಡ್ತಾ ಇಲ್ಲ, ರಸ್ತೆನೂ ಸರಿಯಿಲ್ಲ. ಹಾಗಾಗಿ ಇದ್ರ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಶುಕ್ರವಾರ ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರ ಸ್ವೀಕರಿಸಬೇಕು. ಮತ್ತೆ ಅವರು ಬರದೇ ಇಲ್ಲದ್ರೆ ನಾವು ದೊಡ್ಡ ಮಟ್ಟದ ರಸ್ತೆ ತಡೆ ಮತ್ತೆ ಹಲವಾರು ನಾವು ತರ ಹೋರಾಟ ಮಾಡ್ತೀವಿ. ಇಲ್ಲಿಗೆ ಮಹಿಳಾ ಸಂಘಗಳು, ವಿದ್ಯಾರ್ಥಿ ಸಂಘಟನೆಗಳು ದೊಡ್ಡ ಮಟ್ಟದ ನಾವು ಜನಸಂಖ್ಯೆ ಸೇರಿ ಇವತ್ತು ಸರ್ಕಾರ ಏನು ವಿಧಾನ ಈಗ ಹಾಲಿ ಬಜೆಟ್ ನಲ್ಲಿ ನಮ್ಮ ಅರಸೀಕೆರೆ ಹೋಬಳಿಗೆ ಏನೋ ₹1 ಬಜೆಟ್ ನಲ್ಲಿ ತೆಗೆದಿಟ್ಟಿಲ್ಲ. ನಮಗೆ ಮಹತ್ವದ ಕೆಲಸನೂ ಇಲ್ಲ. ಕುಡಿಯ ನೀರು ಕೂಡ 7 ಹಳ್ಳಿಗೆ ಬಹುಗ್ರಾಮ ಯೋಜನೆ ಆಲ್ರೆಡಿ ಮುಂದೂರಾಗಿದೆ. ಅರ್ಧಮರ್ಧ ಆಗಿ ಇದು ಕಾಮಗಾರಿ ಆಗಿ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ, ಕೂಡಲೇ ಆಗ್ಬೇಕು ಅಂತೇಳಿ ನಾವು ಏನು ಇದೇ ಶುಕ್ರವಾರ ದೊಡ್ಡ ಮಟ್ಟದಲ್ಲಿ ಹೋರಾಟ ಇದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಯುವಜನರು, ರೈತರು, ಮಹಿಳೆಯರು ಬಂದು ಈ ಹೋರಾಟ ಯಶಸ್ವಿಗೊಳಿಸಬೇಕು. ಜಿಲ್ಲಾಧಿಕಾರಿಗಳು ಅವತ್ತು ಬರಲೇಬೇಕಂತೇಳಿ ನಾವಿವತ್ತು ಪತ್ರಿಕೋಟಿ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದ. ಸುಮಾರು ವರ್ಷಗಳಿಂದ ಅರಸೀಕೆರೆಯ ಎಲ್ಲ ರೈತ ಪರ, ವಿದ್ಯಾರ್ಥಿಗಳ ಪರ, ಜನಪರ ಸಂಘಟನೆಗಳಿಂದ ನಾವು ಈಗಾಗಲೇ ಹಲವಾರು ವರ್ಷಗಳಿಂದ ಅರಸೀಕೆರೆ ಹೋಬಳಿ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅರಸೀಕೆರೆ ಹೋಬಳಿ ಅತಿ ಹಿಂದುಳಿದ ಹೋಬಳಿ, ಅತಿ ಸಣ್ಣ ರೈತರು, ದಲಿತರು, ಬಡವರು ವಾಸಿಸುವಂಥ ಹೋಬಳಿಯಾಗಿದೆ. ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋಬಳಿ ಕೇಂದ್ರ ಆಗಿದೆ. ಇಲ್ಲಿ ಮೂಲಭೂತ ಸೌಕರ್ಯ ಭಾಳ ಮರೀಚಿಕೆಯಾಗಿದೆ. ಇದರಿಂದ ನಾವು ಎಲ್ಲ ಸೌಲಭ್ಯಗಳ ಬಗ್ಗೆ ಹೋರಾಟ ಮಾಡಿದರೂ ಕೂಡ ಏನು ಸಂಬಂಧಿಸಿದ
ಏನು ಜಗಳೂರು ನಮ್ದು ವಿಧಾನಸಭಾ ಕ್ಷೇತ್ರ ಇದೆ. ಒಟ್ಟು 11 ಅರಸೀಕೆರೆ ಹೋಬಳಿಗೆ 11 ಗ್ರಾಮ ಪಂಚಾಯತಿಗಳು ಬರ್ತವೆ, 4 ಹರಪನಹಳ್ಳಿ ಕ್ಷೇತ್ರಕ್ಕೆ ಬರ್ತವೆ, ಇನ್ನು 7 ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತವೆ. ಹಾಗಾಗಿ ಇಂಥ ಹೋಬಳಿ ಕೇಂದ್ರನ ಇಬ್ಬರು ಹರಪನಹಳ್ಳಿ ಶಾಸಕರು ಮತ್ತೆ ಜಗಳೂರು ಶಾಸಕರು ಕೂಡ ನಿರ್ಲಕ್ಷ್ಯ ಮಾಡ್ರೆ. ಇಲ್ಲಿ ಸರಿಯಾಗಿ ರಸ್ತೆ ಇಲ್ಲ, ಆಮೇಲೆ ಸಮುದಾಯ ಆರೋಗ್ಯ ದೊಡ್ಡ ಮಟ್ಟದ ಬಿಲ್ಡಿಂಗ್ ಇದೆ, ಅಲ್ಲಿ ವೈದ್ಯರು ಕೂಡ ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಇದೆ, ಹಗಲತ್ತು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಇದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ದಾದಿಯರು ಕೂಡ ಇಲ್ಲ, ಅಲ್ಲಿ ಇವನು ಯಂತ್ರ ಉಪಕರಣಗಳು ಇಲ್ಲ. ರಾತ್ರಿ ವೇಳೆ ಯಾರಾದರೂ ಸೀರಿಯಸ್ ಪೇಷಂಟ್ ಆದರೆ ಅದಕ್ಕೂ ಕೂಡ ವೈದ್ಯರಿಲ್ಲ. ಆಸ್ಪತ್ರೆ ಸಮಸ್ಯೆ ಇದು. ದೊಡ್ಡ ಮಟ್ಟದಲ್ಲಿ ಹೋಬಳಿ ಕೇಂದ್ರದಲ್ಲಿ ಸ್ವಂತ ಕಟ್ಟಡ ಇಲ್ಲ, ಅಲ್ಲಿ ಭಾಳ ಅವ್ಯವಸ್ಥೆ ಇದೆ. ಇಲ್ಲಿ ಅತಿ ಹೆಚ್ಚು ನಮ್ಮ ಅರಸೀಕೆರೆಯಲ್ಲಿ ಪ್ರೌಢ ಶಿಕ್ಷಣದಿಂದ ಹಿಡಿದು ಮತ್ತೆ PUC ಮತ್ತೆ ಪದವಿ ಕಾಲೇಜುಗಳು ಇದ್ದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಸುತ್ತಮುತ್ತ ಹಳ್ಳಿನ ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿ ಏನು SC ST ಪುರುಷ ಹಾಸ್ಟೆಲ್ ಬಿಟ್ಟರೆ ಇಲ್ಲಿ ಮಹಿಳಾ ಹಾಸ್ಟೆಲ್ಗಳಿಲ್ಲ, BCM ಹಾಸ್ಟೆಲ್. ಇದ್ರ ಬಗ್ಗೆ ವಿದ್ಯಾರ್ಥಿಗಳ ಸಂಖ್ಯೆ ಅನುಗುಣವಾಗಿ ಹಾಸ್ಟೆಲ್ ಹೋರಾಟ ಮಾಡಿದ್ರೆ ಕೂಡ ನಾವು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ನಮ್ಮ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪ ಆಗಿರ್ಬೋದು, ಇಲ್ಲಿ ನಮ್ಮ ಭಾಗ ಏನು MP ಆಗಿರ್ತಕ್ಕಂಥ ಏನು ಪ್ರಭಾ ಮಲ್ಲಿಕಾರ್ಜುನ ಆಗಿರ್ಬೋದು, ಸ್ಥಳೀಯ ರಾಜಕಾರಣಿಗಳು ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ 7 ಪಂಚಾಯತಿಗೆ ಬಡವರಿಗೆ ಸೂರು ಇಲ್ಲ. ಹರಪನಹಳ್ಳಿಯಲ್ಲಿ ಅತಿ ಹೆಚ್ಚು ಕ್ಷೇತ್ರಕ್ಕೆ ಅತಿ ಹೆಚ್ಚು ಮನೆ ಬರ್ತದವೆ. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನು 7 ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಬಡವರಿಗೆ ಮನೆನೇ ಕೊಡ್ತಾ ಇಲ್ಲ, ರಸ್ತೆನೂ ಸರಿ ಇಲ್ಲ. ಹಾಗಾಗಿ ಇದ್ರ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಶುಕ್ರವಾರ ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರ ಸ್ವೀಕರಿಸಬೇಕು. ಮತ್ತೆ ಅವರು ಬರದೇ ಇಲ್ಲದ್ರೆ ನಾವು ದೊಡ್ಡ ಮಟ್ಟದ ರಸ್ತೆ ತಡೆ ಮತ್ತೆ ಹಲವಾರು ನಾವು ತರ ಹೋರಾಟ ಮಾಡ್ತೀವಿ. ಇಲ್ಲಿಗೆ ಮಹಿಳಾ ಸಂಘಗಳು, ವಿದ್ಯಾರ್ಥಿ ಸಂಘಟನೆಗಳು ದೊಡ್ಡ ಮಟ್ಟದ ನಾವು ಜನಸಂಖ್ಯೆ ಸೇರಿ ಇವತ್ತು ಸರ್ಕಾರ ಏನು ಈಗ ಹಾಲಿ ಬಜೆಟ್ನಲ್ಲಿ ನಮ್ಮ ಅರಸೀಕೆರೆ ಹೋಬಳಿಗೆ ಏನೋ ₹1 ಬಜೆಟ್ನಲ್ಲಿ ತೆಗೆದಿಟ್ಟಿಲ್ಲ. ನಮಗೆ ಮಹತ್ವದ ಕೆಲಸನೂ ಇಲ್ಲ. ಕುಡಿಯೋ ನೀರು ಕೂಡ 7 ಹಳ್ಳಿಗೆ ಬಹುಗ್ರಾಮ ಯೋಜನೆ ಆಲ್ರೆಡಿ ಮುಂದೂರಾಗಿದೆ. ಅರ್ಧಮರ್ಧ ಆಗಿ ಇದು ಕಾಮಗಾರಿ ಆಗಿ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಕೂಡಲೇ ಆಗ್ಬೇಕು ಅಂತೇಳಿ ನಾವು ಏನು ಇದೇ ಶುಕ್ರವಾರ ದೊಡ್ಡ ಮಟ್ಟದಲ್ಲಿ ಹೋರಾಟ ಇದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಯುವಜನರು, ರೈತರು, ಮಹಿಳೆಯರು ಬಂದು ಈ ಹೋರಾಟ ಯಶಸ್ವಿಗೊಳಿಸಬೇಕು. ಜಿಲ್ಲಾಧಿಕಾರಿಗಳು ಅವತ್ತು ಬರಲೇಬೇಕಂತೇಳಿ ನಾವಿವತ್ತು ಪತ್ರಿಕೋಟಿ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದ.